ಸಾಹೇಬ್ ಜೊಲ್ಲೆ. ಆದರೆ ಇದು ಬಿ ಜೆ ಪಿಯರಾಗಿ ಉಳಿದಿಲ್ಲ, ಅವರು ಲಿಂಗಾಯತರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಹೀಗಾಗಿ ಇದನ್ನು ಇದೇ ರೀತಿಯಾಗಿ ಬಿಟ್ಟರೆ ಜಾರಕಿಹೊಳಿ ಕುಟುಂಬದವರು ಪೂರ್ತಿಯಾಗಿ ಇಡೀ ಬೆಳಗಾವಿನ ತಮ್ಮ ವಶ ಮಾಡ್ಕೋಬೋದು. ಇಲ್ಲಿ ಬಿ ಜೆ ಪಿಗೇನು ಕೆಲಸ ಇಲ್ಲ. ಇವತ್ತೇನೋ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಇಬ್ಬರು ಇರಬಹುದು ಬಿ ಜೆ ಪಿಯಲ್ಲೇ. ಆದರೆ ಮಾಸ್ಟರ್ ಮೈಂಡ್ ಯಾರಪ್ಪ ಅಂತಂದ್ರೆ ಇಲ್ಲೇ ಸತೀಶ್ ಜಾರಕಿಹೊಳಿ ಅವರು. ಆ ಮಾಸ್ಟರ್ ಮೈಂಡನ್ನು ಕಂಟ್ರೋಲ್ ಮಾಡಬೇಕಾಗಿತ್ತಪ್ಪ ಅಂದರೆ ಇವರನ್ನು ಒಂದು ಕಾಂಗ್ರೆಸ್ಗೆ ಕಳಿಸ್ಬೇಕು, ಇಲ್ಲಪ್ಪ ಅಂತಂದ್ರೆ ಕಾಂಗ್ರೆಸ್ ವೀಕ್ ಮಾಡಬೇಕಾಗಿತ್ತಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲೇ ಸತೀಶ್ ಅವ್ರನ್ನ ಅಟ್ಯಾಕ್ ಮಾಡಬೇಕು, ಅವ್ರ ವಿರೋಧಿಗಳನ್ನು ಎಬ್ಬಿಸಿ ನಿಲ್ಲಿಸಬೇಕು ಅನ್ನುವಂಥ ಆ ದಿಶೆಯಲ್ಲಿ ರಮೇಶ್ ಕತ್ತಿಯವ್ರಿಗೆ ಭೇಟಿಯಾಗಿದ್ದಾರೆ, ಅಲ್ಲಿ ತಪೋವನ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ, ವಿಜಯೇಂದ್ರ ಅವ್ರ ಜೊತೆಗಿದ್ದಾರೆ. ಆಮೇಲೆ ಇದೇ ಸಂದರ್ಭದಲ್ಲಿ ಅಭಯ್ ಪಾಟೀಲರು ಜಾರಕಿಹೊಳಿಯವ್ರ ಪಕ್ಕಾ ವಿರೋಧಿಗಳು. ಅದೇ ಸಂದರ್ಭ ಇನ್ನೊಂದು ಭಾಳಷ್ಟು ಗಮನಿಸಬೇಕಾಗಿದೆಯಲ್ಲಪ್ಪ ಅಂತ ತಪೋವನ ಸಂದರ್ಭದಲ್ಲೇ ಈ ಸ್ಮಶಾನದಲ್ಲೇ ಊಟ ಮಾಡೋದು, ಮದುವೆ ಮಾಡೋದು, ಈ ಒಂದು ಏನಪ್ಪ ಅಂತಂದ್ರೆ ವಾಮಾಚಾರಗಳ ಬಗ್ಗೆ ವಿರೋಧ ಮಾಡುವಂಥದ್ದು, ಇವ್ರ ಬಗ್ಗೆ ಮಾತಾಡ್ತಾ ತಮ್ಮ ಧರ್ಮಶ್ರೇಷ್ಠ ಇದೆಲ್ಲ ತಪ್ಪು ಅನ್ನುವಂಗೆ ಇಂಡೈರೆಕ್ಟೋ ಡೈರೆಕ್ಟೋ ಸತೀಶ್ ಅವ್ರು ಅಟ್ಯಾಕ್ ಮಾಡಿದಂಥ ಬಿ ಎಲ್ ಸಂತೋಷ್ ಅವ್ರನ್ನ ಗಮನಿಸಿದ್ರೆ. ಜೊತೆಗೆ ಕತ್ತಿಯವರು ಸಹ ಇವತ್ತು ಹಿಂದಿನ ಒಂದು ಏನಿತ್ತಿಲ್ಲ ಅವರಲ್ಲಿ ಒಂದು ರಭಸನ ಜೊತೆ ತೆಗೆದುಕೊಂಡ ನೇರವಾಗಿ ಜಾರಕಿಹೊಳಿಯವರ ವಿರೋಧವಾಗಿ ಮಾತಾಡೋದನ್ನು ನಾವು ಗಮನಿಸಿದಾಗ, ಜೊತೆಗೆ ಜಾರಕಿಹೊಳಿ ವಿರೋಧಿ ಆದಂಥ ಅಭಯ್ ಪಾಟೀಲರ ಮನೆಗೆ ಹೋಗಿ ಭೇಟಿಯಾಗಿ ಅವ್ರನ್ನ ಇನ್ನಷ್ಟು ಸದೃಢವಾಗಿ ನಿಲ್ಲಿಸುವಂಥ ಕೆಲಸ ಮಾಡೋದನ್ನು ನೋಡಿದಾಗ ಸಹಜವಾಗಿ ಬೆಳಗಾವಿ ಜಿಲ್ಲೆಯನ್ನು ಮರಳಿ ತಮ್ಮ ಸುಪರ್ತಿಗೆ ತೆಗೆದುಕೊಳ್ಳೋ ದಿಶೆಯಲ್ಲೇ ಬಿ ಎಲ್ ಸಂತೋಷ್ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಹಿಂದೆ ನಿಮಗೆ ಗೊತ್ತದ ಇತಿಹಾಸದಲ್ಲಿ ನೋಡಬಹುದಂಥದ್ದು, ನಮ್ಮ ಶಾರವರು ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಭಾಳಷ್ಟು ಭರವಸೆ ಇಟ್ಟುಕೊಂಡಂಥವರು. ಆದರೆ ಹಿಂದಿನ ಚುನಾವಣೆಯಲ್ಲಿ ಏನಾಯಿತು ಅನ್ನೋದೆಲ್ಲರೂ ಗೊತ್ತದ. ಆ ಸಂದರ್ಭದಲ್ಲೇ ಅವರು ನಿರಾಶೆ ಆಗಿದ್ದರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಇನ್ನೊಂದು ಇದೇ ಸಂದರ್ಭದಲ್ಲೇ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಬಿ ಎಲ್ ಸಂತೋಷರಿಗೆ ಬಂದಿದ್ದನ್ನು ನೋಡಿದರೆ ಇದು